ಭುವನ್ ಭುವನ್ ಏನಪ್ಪ ಏನು ಹೇಳು. ಬಾರೋ, ಅವರೆಲ್ಲರೂ ಬಂದಿದ್ದಾರೆ. ಏನೋ ಮಾತಾಡ್ಬೇಕಂತೆ. ಅವ್ರ ಅಜ್ಜಿ, ಅವ್ರ ತಾತ ಅವರೆಲ್ಲರೂ ಬಂದಿದ್ದಾರೆ. ಬಾ, ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ಅವ್ರು ಏನಕ್ಕೆ ಬಂದವ್ರೆ, ಏನು ನಮ್ಮ ಮನೆ ಹತ್ರ ಬಂದವ್ರೆ ಅಂತಂದ್ರೆ ಅದು ಏನು ಮಾತಾಡ್ತಾರೆ ಕೇಳಿಸ್ಕೋಬೇಕು. ಅದನ್ನೇ ಆಗಲಿ ಅವ್ರ ಮುಂದೆ ಹೇಳ್ಬಾ. ಈಗ ನಾವು ಹೇಳಿದ್ರೆ ಅಯ್ಯೋ ಇವರಪ್ಪ ಇವರಮ್ಮನೇ ಹೇಳ್ತಾ ಇದ್ದಾರೆ ಅಂತ ಅನ್ನಂಗಾಗುತ್ತೆ. ಯಾರಪ್ಪ ಅದೇನು ಹೇಳ್ತೀಯ ಅವ್ರ ಮುಂದೆನೇ ಹೇಳು ನೀನು, ಸರಿನಾ? ಮಾತಾಡ್ಬಾ. ನೀನೇ ಹೇಳ್ಬಿಡಮ್ಮ. ಅವ್ನಿಗೆ ಇಷ್ಟ ಇಲ್ವಂತೆ, ಈ ಮದುವೆ ಬೇಡ ಅಂತ, ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟ ಅಂತ ಹೇಳು ಅಷ್ಟೇ. ನಾನು ಹೇಳಿದ್ರು ಒಂದೇ, ನೀನು ಹೇಳಿದ್ರು ಒಂದೇನೆ. ನೀನು ಹೇಳ್ತಾ ಇರಬೇಕು. ನೀನು ಹೇಳಿದ್ರೆ ಚಂದ, ನಾನು ಹೇಳಿದ್ರೆ ಅದು ಹೆಂಗೆ ಸರಿ ಆಗುತ್ತಮ್ಮ? ದೊಡ್ಡವ್ರ ಮುಂದೆ ದೊಡ್ಡವರೇ ಮಾತಾಡಬೇಕು. ನಾವು ಹೇಳಿದ್ರೆ ಸರಿ ಇರಲ್ಲ. ಬಂದು ಅವ್ರ ಮುಂದೆ ಹೇಳ್ಬಾ. ಅವ್ರು ಏನು ಮಾತಾಡ್ತಾರೆ ಕೇಳು, ಹೇಳು ನಿನ್ನ ಮನ್ಸಾಗಿರೋದ. ಬರಪ್ಪ, ಬಾ, ನೀನು ಹೇಳು ಬಾ. ಹೂನಪ್ಪ, ನಾವ್ ಹೇಳಿದ್ರೆ ಅದು ಅಷ್ಟೇ ಆಗಿ ಚೆನ್ನಾಗಿ ಕಾಣಲ್ಲ ಕಣೋ ಭುವನ್. ಬಂದು ನೀನು ಹೇಳ್ಬೇಕು. ಬಾರೋ, ನೀನೇ ಹೇಳ್ಬಾ. ಸರಿ ಆಯ್ತಪ್ಪ, ನಾನೇ ಹೇಳ್ತೀನಿ. ನನಗೆ ಅಷ್ಟೇ ಒಂದು ಸತಿ ಇಷ್ಟ ಆಗಲಿಲ್ಲ ಅಂದರೆ ಆಗಲ್ಲ. ನನಗೆ ಯಾರು ಎಷ್ಟು ಬಲವಂತ ಮಾಡಿದ್ರು ಅಷ್ಟೇ. ನಾನು ಹೇಳೋದೇ ಅದು. ನಾನು ಇನ್ನೂ ಒಂದು 2 ವರ್ಷ ಬೇಡ, ಸುಮ್ಮನೆ ಹಿಂಗೆ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅಮ್ಮನ ನಂಗೆ ಆ ಥರ ಮಾಡಿ ಒಳ್ಳೆ ಕೆಲಸ ಇತ್ತಪ್ಪ, ಕರೆಸ್ಕೊಬಿಡ್ತು. ಏನು ಮಾಡೋಣ? ಏನು ಮಾಡೋಕ್ಕಾಗುತ್ತೆ ಹೇಳು? ನಾನೇನೋ ಬಿಡತ್ತಾ, ನಮ್ಮ ಹುಡುಗರು ಮದುವೆ ಮಾಡಿರತ್ತ, ಅವರು ಚೆನ್ನಾಗಿರ್ತಾರೆ, ಬೇಗನ ನಾವು ವಯಸ್ಸಿದ್ದಂಗೆ ಮದುವೆ ಮಾಡಬೇಕು ನಮ್ಮ ಮಕ್ಕಳಿಗೆ ಅಂತ. ಬಿರಿಯಾನಿ ತಗೊಂಬತ್ತೀವಿ ಅಂತ ಹೋದವ್ರು ಇನ್ನೂ ಬರಲಿಲ್ವಲ್ಲಪ್ಪ. ಆ ಬಿರಿಯಾನಿ ಎಲ್ಲೋಯ್ತು? ಎಷ್ಟೊತ್ತಾಯ್ತಪ್ಪ ಇವ್ರು ಬಿರಿಯಾನಿ ತಗೊಂಬತ್ತೀವಿ ಅಂತ ಹೋಗಿ. ಆ ವಿಕ್ಕಿ ಅಣ್ಣನೂ ಇಲ್ಲ, ಮುದ್ದೆ ಕಟ್ಟಿದ್ದೀನಿ, ಎಲ್ಲೋ ಹೋಗೈತೆ. ನೋಡೋಣ ಎಲ್ಲೋಗವ್ರೆ ಅಂತ. ನಾನು ಬಿರಿಯಾನಿ ತಿನ್ನೋಣ ಅಂತ ಜೊಲ್ ಸೋರಿಸ್ಕೊಂಡು ಕಾಯ್ತಾ ಇದ್ದೀನಿ. ಆದರೆ ಇದು ನೋಡಿದ್ರೆ ಹಿಂಗಾಗೈತೆ. ಏನು ಮಾಡೋದಪ್ಪ, ಬಿರಿಯಾನಿ ಇಲ್ಲ, ಏನೂ ಇಲ್ಲ. ಎಷ್ಟೊತ್ತಾಯ್ತು, ಹೊಟ್ಟೆ ಹಸು ಆಗ್ತೈತೆ. ಇದೇನಪ್ಪ ಇದು? ಇವಳು ಬಿರಿಯಾನಿಗೆ ಜೊಲ್ ಸೋರಿಸ್ಕೊಂಡಿದ್ದಾಳೆ ಕರಿಯಮ್ಮ ಅಂತ ನೋಡ್ತಿರ್ಬೋದು. ಹೌದು ಹೌದು, ನಾನಂತೂ ಬಿರಿಯಾನಿ ತಿನ್ನೋಣ ಅಂತ ಕಾತ್ಕೊಂಡಿದ್ದೀನಿ. ಆದರೆ ಏನು ಮಾಡಲಿ, ಬಿರಿಯಾನಿನೇ ಸಿಗ್ತಾ ಇಲ್ಲ. ಎಲ್ಲ ನಗ್ತಾರಪ್ಪ. ಏನು ಇವಳೇನು ಬಿರಿಯಾನಿ ಕಂಡಿಲ್ವಾ? ಬಿರಿಯಾನಿ ಮುಖ ನೋಡೇ ಇಲ್ವಾ? ಏನು ಬಿರಿಯಾನಿ ಬಿರಿಯಾನಿ ಅಂತ ಜೊಲ್ ಸೋರಿಸ್ತವಳೆ ಅಂತ ಎಲ್ಲ ಆಡ್ಕೊಬಿಡ್ತಾರೆ ನನ್ನ ಜನ. ಏನು ಮಾಡೋಕ್ಕಾಗತ್ತೆ? ನಾ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಎಲ್ಲರ ಹತ್ರ. ನೋಡೋಣ ಎಲ್ಲೈತಪ್ಪ ಇನ್ನು ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲೈತಪ್ಪ ಇನ್ನೂ ಅಲ್ಲ. ಒಂದಿಟ್ಟು ದೌಲತ್ ಸ್ಯಾನಿ ಅಪ್ಪನ ಇಲ್ಲಿ ಬಂದು ಕುತ್ಕೊಂಡವ್ರಲ್ಲ ಅಂಬೋದೊಂದು ಈಟನ ಬೇಡ ಮತ್ತೆ ಬಲ್ ದೌಲತ್ ಕಾಣತ್ತೆ. ಅಲ್ಲ ನೋಡು, ಇಲ್ಲಿ ಬಂದು ಕಾಯ್ತಾ ಇದಾರಲ್ಲ, ನಾವಲ್ಲಿ ಹೋಗಿ ಮಾತಾಡ್ಬೇಕು. ಅದು ಏನು ಹೇಳ್ಬೇಕು ಅಂಬೋದು ಬೇಡವೆ? ಪ್ರೀತಿ ಅಕ್ಕ ಬಂದ್ವಿ. ಅವನು ನೀವೇ ಹೇಳೋಗ್ರಿ ಅಂತಾನೆ. ಅದಕ್ಕೆ ಬಾರಪ್ಪ, ಅದೇನು ಅವ್ರ ಬಂದು ನೀನೇ ಮಾತಾಡೋ ಅಂತೇಳಿ ಕರ್ಕೊಂಬಂದ್ವಿ. ಅಲ್ಕಂಡ್ ಪಾಪ ಬಾರಲ್ಲ ಇಲ್ಲಿ. ಯಾಕೆ ಈ ಮದ್ವೆ ಬೇಡ ಅಂತಿ ಅಂತಲ್ಲ? ಯಾಕೆ ಹಿಂಗೆ ಮಾಡಿರಿ ಹಂಗಲ್ಲ? ಇಲ್ಲಿಂದ ಎಲ್ಲಿಂದ ತಕನ ಬಂದು ಹತ್ರಕ್ಕೆ ಬಂದಾಗ ಕ್ವಾನಿಗೆ ಬಂದಾಗ ಬೇಡ ಅಂದ್ರು ಅಮ್ಮಂಗೆ. ನಡ ನೀರಿಂದ ಬಂದಿರ್ತೀವಿ, ದಡ ಮುಟ್ಬೇಕಾರೆ ಬೇಡ ಅಂತಂದ್ರೆ ಅದು ಹೆಂಗ ಮಾರಯ್ಯ? ಮುಣಿಕೊಂಡು ಅಷ್ಟೇಯ ಸೋಮನ ಪಾಪ, ಇವೆಲ್ಲ ಬೇಡಪ್ಪ. ಸೋಮನ ಮದುವೆ ಆಗೋದು ಕಲಿ. ನಾನು ಒಂದು ಸತಿ ಹೇಳೋದು ನಿಮಗೆಲ್ಲನ, ನನಗೆ ಬಂದು ಬಲವಂತ ಮಾಡಬೇಡಿ. ಇಷ್ಟ ಇಲ್ಲ ಅಷ್ಟೇ. ನಾನು ಒಂದು ಸತಿ ಹೇಳೋದು, ಪದೇ ಹೇಳೋಕ್ಕಾಗಲ್ಲ. ಸರಿ, ನಾ ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಳ್ಳೋ ಅಂಥವ್ರಾದ್ರೆ ನೀವು ಅರ್ಥ ಮಾಡ್ಕೊಂತೀರಾ. ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಆಗ್ತಾ ಇಲ್ವಾ? ಏನಕ್ಕೆ ಇಷ್ಟು ಬಲವಂತ ಮಾಡ್ತಾ ಇದ್ದೀರಾ? ಅಲ್ಲ, ನೀನು ಮುಂಚೆ ಹೇಳ್ಬೇಕಾಗಿತ್ತು ಕಣೋ. ಈಗೆಲ್ಲ ಹೇಳೋದೆಲ್ಲ ಸೆಟ್ ಮಾಡ್ಕೊಂಡೆಲ್ಲ ಇದು ಮಾಡ್ಕೊಂಡ್ಮೇಲೆ ಮಾಡ್ಬೇಡ ಕಣಪ್ಪ, ಹಿಂಗೆ ಮಾಡಬಾರ್ದು ಪಾಪ. ಈಗ ನೀನೇ ನೋಡಿದೀಯಾ, ಇವತ್ತೆಲ್ಲ ಖರ್ಚು ಮಾಡಿರ್ತಾರೆ. ಮದುವೆ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ಇವಾಗಿನ ಕಾಲದಾಗೆ. ಮುಂಚೆಗೆ ಹೇಳ್ಬೇಕಾಗಿತ್ತು, ಇವಾಗ ಹೇಳೋದು. ಎಂಗೇಜ್ಮೆಂಟ್ ಆದ್ಮೇಲಾದ್ರೂ, ಮಾತುಕತೆ ಆದ್ಮೇಲಾದ್ರೂ ಹೇಳ್ಬೇಕಾಗಿತ್ತು. ಈಗ ಹೇಳ್ತಾನಲ್ಲ ಇವನು. ಹೇಳಿಕೆ ಮಾತ್ರ ಕೇಳಬಾರ್ದಪ್ಪ, ಹೇಳ್ಕೊಡೋರು ಸಾವಿರ ಇರ್ತಾರೆ. ನೋಡು ಅಷ್ಟಣ, ಅವನೇನು ಹೇಳಿಕೆ ಮತ್ತೆ ಕೇಳಿಲ್ಲ, ಏನಿಲ್ಲ. ಆಗ ಅವಳೇನೋ ಒಂದು ಇದು ಮಾಡಿದ್ಲು, ಅವನಿಂದ ಓಡಾಡ್ತಾ ಇದ್ದಾಳೆ, ಅವ್ನ ಇಷ್ಟಪಡ್ತಾ ಇದ್ದಾಳೆ ಮತ್ತೆ ಅಂತೇಳಿ ಇವನಿಗೆ ಬೇಜಾರಾಗೈತಿ. ಅಷ್ಟು ಬಿಟ್ರೆ ಅವನೇನು ಯಾರು ಹೇಳಿರೋ ಮಾತು ಹೇಳಿಕೆ ಮಾತು ಕೇಳಿಲ್ಲ. ಯಾರು ಹೇಳ್ಕೊಡ್ತಾರೆ ಹೇಳೋ ಶಣ? ಯಾರು ಹೇಳ್ಕೊಡಲ್ಲ. ಈಗ ನಾವು ಹೇಳ್ತಾ ಇದೀವಪ್ಪ, ಅವನಿಗೂ ನೆನ್ನೆಯಿಂದಲೂ ನಾವೆಲ್ಲ ಹೇಳ್ತಾ ಇದ್ರು ಅವನು ಒಂಥರ ಏನೋ ಕೇಳ್ತಾನೆ ಇಲ್ಲ. ಏನು ಮಾಡೋದು? ಅವನು ಹಿಂಗೆ ಮಾಡ್ಬೇಡ ಕಣಪ್ಪ. ಅವಳೆಲ್ಲ ಮದುವೆ ಆದ್ಮೇಲೆ ಸರಿ ಹೋಗ್ತಾಳೆ. ಈಗ ಏನು ಸಮಸ್ಯೆ ಆದ್ರೂ ನಾವು ಜವಾಬ್ದಾರಿ ತಗೊಂತೀವಿ ಅಂತಂದ್ರೆ ಕೇಳಂಗೆ ಇಲ್ಲ ಅವನು. ಪಾಪ ಬಾರಲ್ಲ ಇಲ್ಲಿ, ಬಾರ ಬಾ ಇಲ್ಲಿ. ಪಾಪ ಬಾರಪ್ಪ, ಬಾ ಇಲ್ಲಿ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಬಿಡ್ತಾ ತಾತ, ಏನಾಯ್ತು ಮಾತಾಡೋಕ್ಕೆ? ಏನು ಪದೇ ಏನು ಮಾತಾಡ್ಬೇಕು? ಎಷ್ಟು ಮಾತಾಡಿದ್ರು ಅಷ್ಟೇ. ಈಗ ನಾನು ಇನ್ನೂ 2 ವರ್ಷ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಗಲ್ಲ, ಆದ್ರೂ ಸುಮ್ಮನೆ ಖುಷಿಯಾಗಿರೋಕ್ಕಾಗಲ್ಲ. ಇನ್ನು 2 ವರ್ಷ ಬಿಡಿ. 2 ವರ್ಷ ಬಿಟ್ಟ ಮೇಲೆ ನೋಡೋಣ. ಆಮೇಲೆ ಬೇಕಾದ್ರೆ ಇನ್ನು 2 ವರ್ಷ ಬಿಟ್ಟು ಬೇಕಾದ್ರೆ ಮದುವೆ ಆಗೋಕ್ಕಾಗುತ್ತೆ. ಇನ್ನು 2 ವರ್ಷ ಕಾಯ್ತೀರಾ? ಅದೇನು ಕಾಯಕ್ಕಾಗುತ್ತಪ್ಪ? ಇದು ಹೆಂಗೆ ಮಾತಾಡ್ತೀಯಳಪ್ಪ? ಇದು ಯಾತ್ರ ಮಾತುಗಳು? 2 ವರ್ಷ ಅದೇನು ಕಾಯಕ್ಕಾಗುತ್ತಪ್ಪ? ಇವಾಗ ನೋಡಿದ್ರೆ ಇನ್ನೊಂದು ವಾರ ಶನಿವಾರ ಭಾನುವಾರ ಮದುವೆ ಇಟ್ಕೊಂಡು ಇವಾಗ ಹಿಂಗೆ ಮಾಡಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ ಹೇಳು? ಇನ್ನು ಹಿಂಗೆ ಕಾಯಕ್ಕಾಗುತ್ತೆ? ಅಲ್ಲೇವರೆಗೂ 2 ವರ್ಷದ ತಕ್ಕ ನೀನು 2 ವರ್ಷ ಬಿಟ್ಟು ಮದುವೆ ಬರ್ರಿ ಅಂತ ಏನೋ ನಾನು ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಬಂದಿದ್ದೆ. 2 ವರ್ಷ ಬಿಟ್ಕೊಂಡು ಬರೋರು. ನಾವು ಅಲ್ಲೇ ಶನಿವಾರ ಭಾನುವಾರ ಮದುವೆ ಐತೆ ಅಂತೇಳಿ ವೆಡ್ಡಿಂಗ್ ಕಾರ್ಡ್ ಕೊಟ್ಟು ಎಲ್ಲರನ್ನೂ ಕರೆದು ಬಂದಿದ್ದೀವಿ.
ಬೋರಿ ನಮ್ಮ ಮಗಳು ಮದುವೆ ಅಂತ ಹೇಳಿ ನಮ್ಮ ಮಗಳು ಮದುವೆ ಸೆಟ್ ಮಾಡಿದೀವಿ ಅಂತ ಹೇಳಿ ಎಲ್ಲ ಕರೆದು ಬಂದಿದೀವಿ. ಎಲ್ಲ ಕರೆದು ಬಂದ್ಮೇಲೆ ಇದು ಹಿಂಗಾದ್ರೆ ಹೆಂಗಪ್ಪ? ಸೊ ಅಕ್ಕ ನಾನು ಒಂದು ಸತಿ ಹೇಳೋದು ನಿಮಗೆ, ಅರ್ಥ ಮಾಡ್ಕೊಳ್ಳೋದ್ರೆ ಅರ್ಥ ಮಾಡ್ಕೊಂತೀರ, ಅರ್ಥ ಮಾಡ್ಕೊಂಬಿಲ್ಲ ಅಂತಂದ್ರೆ ನಾನು ಇನ್ನೇನು ಹೇಳೋಕ್ಕಾಗುತ್ತೆ ಹೇಳು? ಇಷ್ಟೇ ಇಲ್ಲ ಅಂತ ಹೇಳ್ತಾ ಇರೋದು. ಇಷ್ಟೊಂದು ಜನ ಎಲ್ಲ ಹೇಳ್ತಿದ್ರು ಇಷ್ಟ ಇಲ್ಲ ಅಂತ ಇದೆಯಪ್ಪ. ಸರಿ ಆಯ್ತು ಬಿಡು ಹೋಗ್ಲಿ. ಅದೇನು ದಂಡನ ಕಟ್ಕೊಂಡು ಕೊಡ್ರಿ. ನಮ್ಮ ಮದುವೆ ಖರ್ಚು ಏನಾಗೈತೆ ಅದನ್ನ ಕಟ್ಕೊಂಡು ಕೊಡ್ರಿ. ಏನು ಬಿಡೋಣ, ಇನ್ನೂ ರೇಷನ್ ತಂದಿಲ್ಲ ಏನಿಲ್ಲ, ಇನ್ನೇನು ಖರ್ಚು ಮಾಡಿರೋದು ಬೇಕಾದ್ರೆ ಅದನ್ನ ನೋಡೋಣ ಹೇಳು. ಅದೇನು ಮಾತುಕತೆ ಮಾಡ್ಕೊಂಬನ ಕೊಡೋಕ್ಕಾಗುತ್ತೆ. ಏನು ಮಾಡೋಕ್ಕಾಗುತ್ತೆ? ನಮ್ಮಿಂದ ತಪ್ಪಾಗೈತೆ ಅಂದಮೇಲೆ ಅಲ್ಲ, ತಪ್ಪಾಗಿರೋದು ನಿಮ್ಮಿಂದಲೇ. ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ ಇವಾಗ ಹೇಳು? ದುಡ್ಡಿಂದೆಲ್ಲ ಯಾವ ಲೆಕ್ಕಮ್ಮ? ದುಡ್ಡಿಂದೆಲ್ಲ ಬೇಡ, ಅದೆಲ್ಲ ಪ್ರಶ್ನೆ ಬೇಡ ಕಣಮ್ಮ. ದುಡ್ಡಿಂದು ಈಗ ದುಡ್ಡೇನು ಲೆಕ್ಕಿಲ್ಲ. ಇವಾಗ ನೀವು ಚೆನ್ನಾಗಿರ್ತೀರಾ, ನಾವು ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿರ್ಬೋದಲ್ಲ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇನೆ. ಎಲ್ಲರೂ ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿತ್ಕೊಂಡು ಹೋದ್ರೆ ಯಾವುದು ಇರಲ್ಲ ಅಂಬೋದೊಂದು ಇದಕ್ಕಾಗಿ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಡ್ರಿ. ನಿಮ್ಮ ಒಳ್ಳೇದಕ್ಕೂ ಹೇಳ್ತಾ ಇರೋದು, ನಮ್ಮ ಒಳ್ಳೇದಕ್ಕೂ. ನಮ್ಮ ಮರ್ಯಾದೆ ಪ್ರಶ್ನೆ, ನಿಮ್ಮ ಮರ್ಯಾದೆ ಪ್ರಶ್ನೆ. ಪಾಪ ಒಪ್ಕೇಳಪ್ಪ, ನೀನು ಒಪ್ಕೊಂಬಲ್ಲ ಅಂದೇಟ್ಗೆ ಯಾರು ಬಿಡಲ್ಲ ಕಣ. ನೋಡಿ, ನೀವು ಎಷ್ಟು ಹೇಳಿದ್ರು ಇಷ್ಟೇಯ, ಗೊತ್ತಾಗ್ತಾ ಇಲ್ವಾ ಹೇಳ್ತಾ ಇರೋದು? ಏನು ಹೇಳಿದ್ರು ಒಬ್ಬೊಬ್ರು ಅನ್ನೋದು ಮಾತಾಡ್ತಾ ಇದ್ದೀರಾ. ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಮುಗೀತು. ಅಯ್ಯೋ ಬಿಡಪ್ಪ, ಇದು ಯಾಕೆ ನೆಟ್ಕ ಅಂಕಮಲ್ಲ ಪ್ರವೀಣಪ್ಪ, ಬಿಡ ಹೋಗ್ಲಿ. ಅವ್ನು ಯಾಕೆ ಆಗಲ್ಲ ಅಂತಾನೆ. ಮತ್ತೆ ಆಗಲ್ಲ ಅಂದ್ರೆ ಬಲವಂತ ಮಾಡಿದ್ರೆ ನನಗೆ ಮತ್ತೆ ನಿಂತ್ಕೊಳ್ಳಲ್ಲ ಪಾಪ, ನಿಂತ್ಕೊಳ್ಳ. ಏನು ನಿನ್ಕೊಂಡ್ರೆ ಅಷ್ಟೇ ಅಮ್ಮ ಮಾತಾಡೋದು. ನಾನು ಹೇಳಿದ್ದಾಯ್ತಲ್ಲ, ನನಗೆ ಇಷ್ಟ ಇಲ್ಲ, ನಾನು ಇನ್ನೂ 2 ವರ್ಷ ಮದುವೆ ಆಗೋದು ಬೇಡ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀನಿ. ನನಗಿನ್ನೂ ಇಷ್ಟ ಇಲ್ಲ ಅಷ್ಟೇ. ಒಂದು ಸಾತಿ ಹೇಳೋದು, ಅಯ್ಯೋ ಆಗ್ಲೆಲ್ಲ ಏನು ಒಂದೇ ಸತಿ ಹೇಳೋದು, ಆಗ್ಲೆಲ್ಲ ತೀರ್ಮಾನ ಬದಲಾಯಿಸೋಕ್ಕಾಗಲ್ಲ. ನಾನು ಒಂದೇ ನಿರ್ಧಾರ, ನಾನು ಒಂದೇ ಗುರಿ, ಒಂದೇ ಇದು ನನಗೆ ಯಾವಾಗ್ಲೂ. ಹಂಗಂದ್ಮೇಲೆ ಏನು ಮಾಡೋಕ್ಕಾಗಲ್ಲಮ್ಮ. ಇನ್ನೇನು ಮಾಡೋದು? ಇವಾಗ ಅವರು ದೊಡ್ಡ ಹುಡುಗಿನೂ ಕೊಡಲ್ಲ ಅಂತ ಇದ್ದಾರೆ. ನಾವು ದೊಡ್ಡಳ್ನಾದ್ರೂ ಮಾಡ್ಕೊಂಬನ ಅಂತಿದ್ವಿ. ಹೆಂಗ್ ದೊಡ್ಡಳ್ನ ಕೊಡ್ತಾರೆ? ಸಣ್ಣಳ್ನ ಇಟ್ಕೊಂಡು ಇಬ್ರದ್ದು ಮದುವೆ ಮಾಡ್ತೀವಿ ಅಂತ ಅಂದಮೇಲೆ ಅದೇ ಹೆಂಗೆ ಕೊಡ್ತಾರೆ? ಕೊಡೋದೇ ಬೇಡ. ಏನು ಬೇಡ ಹೇಳಿ, ಮದುವೆ ಏನು ಆಗೋದೇ ಬೇಡ ಅಷ್ಟೇನೆ. ನಮ್ಮ ಮಕ್ಳೇನು ಕೊಂಡ್ರಲ್ಲ ಹೆಂಗ ಆಗುತ್ತೆ ತಗ. ದೇವ್ರ ಹೆಂಗ ಕಾಪಾಡ್ತಾನೆ, ಇನ್ನೇನು ಮಾಡೋಕ್ಕಾಗುತ್ತೆ? ಹಿಂಗೆ ಇಲ್ಲಿವರೆಗೂ ತಂದು ಹಿಂಗೆ ನೋಡೋ ನೀರ್ನಾಗಿಂದನ ದಡ್ದಕ್ಕನ ಬಂದು ದಡ್ದಾಗಿ ಕೈ ಬಿಟ್ರು ಅಮ್ಮಂಗೆ ಆತಲ್ಲ. ದಡ ಹೊತ್ಬೇಕಾರೆ ತಿರ್ನಾಡ ನೀರಾಕೆ ದಬ್ಬಿರೋ ಅಮ್ಮಂಗೆ ಆತು. ಹಿಂಗೆ ಮಾಡ್ತಾ ಇದ್ರು ನೋಡಿ. ಸರಿ ಆಯ್ತು ಬಿಡ್ರ, ಮತ್ತೆ ಹೋಗ್ಲಿ. ಇವಾಗ ಅವರು ದೊಡ್ಡ ಮಗಳನ್ನು ಕೊಡಲ್ಲ ಅಂತ ಇದ್ದಾರೆ, ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿಬಿಟ್ರೆ ಆತು. ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಎಲ್ಲ ಹೇಳ್ಬಿಡ್ರಿ, ನಿಮ್ಮ ಕಡೆಗಳವ್ರಿಗೆಲ್ಲ ಯಾರೆಲ್ಲ ಬುರಾರ ಇದ್ದಾರೆ ಅವ್ರಿಗೆಲ್ಲ ಹೇಳ್ಬಿಡ್ರಿ ಮದುವೆ ಕ್ಯಾನ್ಸಲ್ ಆಯ್ತು ಬಿಡ್ಬೇಡ್ರಿ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ? ಬಲವಂತ ಮಾಡೋದಲ್ಲ. ಇನ್ನು 1 ದಿನ 2 ದಿನಕ್ಕೆ ಮುಗಿಯೋಗ ಅಂತ ಕತೆ ಅಲ್ಲಮ್ಮ ಇದು. ಇನ್ನು ಮುಂದಿನ ಎಷ್ಟು ವರ್ಷ ಬಾಳಿ ಬದುಕ ಅಂಥದ್ದು. ಇನ್ನು 1 ದಿನದ್ದಲ್ಲ ಜೀವನ ಅಂದರೆ. ಇನ್ನು ನಾವು ಇರೋ ತಕ್ಕ ಮಕ್ಕಳು ಮರಿ ಮೊಮ್ಮಕ್ಕಳು ಕಾಣೋ ತಕ್ಕನ ನಾವು ಇರಬೇಕಲ್ಲ. ನೋಡು, ಅಲ್ಲಿವರೆಗೂ ನಮ್ಮ ಜೀವನ ಏನು ಅಂತ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಲ್ಲ. ಆದರೆ ಅವ್ರು ಅರ್ಥ ಮಾಡ್ಕೊಂಡು ಆಮೇಲೆ ಹಂಗೆ ಚೆನ್ನಾಗಿರ್ತಾರೆ, 1 ವರ್ಷ ಹಂಗೆ ಇರ್ತಾರೆ, ಆಮೇಲೆ ಎಲ್ಲ ಸೆನಕ್ಕಾಗ್ತಾರೆ, ಅವ್ರಿಗೆಲ್ಲ ಬುದ್ಧಿ ಬರುತ್ತೆ, ಅವ್ರಿಗೂ ಮಕ್ಕಳು ಮರಿ ಎಂಬುದು ಆಗ್ತಿದ್ದಂಗೆ. ಇಲ್ವೇ ಇನ್ನೂ ಆಗದೆ ತಡ, ಇನ್ನೂ ಬೇಡ ಅಂತಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಬಲವಂತ ಮಾಡೋಕ್ಕಾಗಲ್ಲ. ನಮಗೂ ಇಷ್ಟ ಐತೆ ಮಾಡ್ಕೋಬೇಕು ಅಂತ, ಆದರೆ ಅವ್ನು ಕೇಳ್ತಿಲ್ಲ. ಏನು ಮಾಡೋದು? ಅವ್ನು ಯಾವುದೊಂದು ವಿಚಾರದಲ್ಲೂ ಹಂಗೇನೆ. ನೋಡ್ಬೇಕಪ್ಪ ನೀವು ಒಂದು ಮಾತಾ, ಹಿಂಗೆ ಮಾಡಿದ್ರೆ ಹೆಂಗಪ್ಪ ಅಂತ. ಜೇಂಟಿ ನಾನು ಹೇಳಿದ್ದೀನಪ್ಪ, ಹಿಂಗೆ ಮಾಡಬೇಡ ಕಣೋ, ಹಿಂಗೆ ಮಾಡಬೇಡ ಅಂತೇಳಿ ನಾನು ಅವ್ನಿಗೆ ಹೇಳಿದ್ದೀನಿ. ಆದರೂ ಅವನು ಕೇಳ್ತಾ ಇಲ್ಲ. ಏನು ಮಾಡೋದು? ನಾನು ಎಷ್ಟು ಹೇಳಿದ್ದೀನಿ ಗೊತ್ತಾ? ಹಿಂಗೆ ಮಾಡಬೇಡ ಕಣಪ್ಪ, ಹಿಂಗೆ ಮಾಡಬೇಡ ಕಣೋ ಅಂತೇಳಿ ಹೇಳಿದ್ದೀನಿ. ಹಂಗಂದ್ರೆ ಅವ್ನು ಕೇಳ್ತಿಲ್ಲ. ಬಿಡು ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಮನೆ ನೆಲ್ಗನ ಕೊಟ್ಟು ಒಳ್ಳೆ ಮನೆಗೆ ಕೊಟ್ಟು ನಾವು ಮದುವೆ ಮಾಡ್ತೀವಿ. ಕ್ಯಾನ್ಸಲ್ ಮಾಡಿಬಿಡ್ರಿ. ದೊಡ್ಡಳ್ನು ಕೊಡೋದು ಬೇಡ, ಸಣ್ಣಳ್ನು ಕೊಡೋದು ಬೇಡ, ಯಾತು ಬೇಡ. ಇಷ್ಟೆಲ್ಲ ಆದಮೇಲೆ ಕೊಟ್ರು ಸುಮ್ಮನೆ ಚೆನ್ನಾಗಿರಲ್ಲ. ಕಣ ಮಾರುತ್ತಮ್ಮ, ಇಷ್ಟೆಲ್ಲ ಆದ್ಮೇಲೂ ಸುಮ್ಮನೆ ಒಟ್ಟು ನಾವು ಮಾಡ್ಕೇಳ್ರಿ ಎಂಬುದು ಚೆನ್ನಾಗಿರಲ್ಲ. ಸುಮ್ಮನೆ ಬೇರೆ ಕಡೆಗೆಲ್ಲ ಕೊಟ್ಟು ಮದುವೆ ಮಾಡೋದು ಒಳ್ಳೇದು. ತಿರ್ಗಿ ಯಾಕೆ ಓಟು ಇಂಥವೆಲ್ಲ ನಡೆದ ಮೇಲೆ ಚೆನ್ನಾಗಿರಲ್ಲ ಅವೆಲ್ಲ. ಸರಿ ಆಯ್ತು ಹೇಳ್ಬಿಡು, ಅವರು ಕೊಟ್ಟು ಮಾಡ್ತಾರೆ. ನನ್ನ ಅಪ್ಪ ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ನೀನು ಯಾರಿಗಾನ ಕೊಟ್ಟು ಮಾಡ್ತಾನೆ, ಏನು ಇವರೇ ಎಂಬುದೇನಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ. ಬಲವಂತ ಮಾಡೋಕ್ಕಾಗಲ್ಲ. ಅವನೇನು ದೊಡ್ಡ, ನಾವು ಹೆಂಗೆ ಹೇಳ್ತೀವಿ ಹಂಗೆ. ಅವನೇನಿದಿಲ್ಲ, ಇವಂದೇ ಸಣ್ಣಂದು ಒಂದು ಸ್ವಲ್ಪ ಆಟ ಜಾಸ್ತಿ. ಹಿಂಗೆ ಮಾತಾಡೋದು, ಇನ್ನೇನು ಮಾಡೋಕ್ಕಾಗಲ್ಲ. ಅದೇನು ಮಾತಾಡ್ಕೊಂಡು ಖರ್ಚು ವೆಚ್ಚಿಂದೆಲ್ಲನ ನೋಡ್ಕೊಂಡು ಮಾತಾಡ್ಕೊಂಬಕ್ಕಾಗುತ್ತೆ ಬಿಡಿ. ಇನ್ನೇನು ಮಾಡೋಕ್ಕಾಗುತ್ತೆ? ಹಿಂಗೆ ಮಾಡಬಾರ್ದು ಹೇಳಿ ಯಾರಿಗೇ ಆಗಲಿ. ನಾವು ಹೋಗಿ ಎಂಥ ಸಂಬಂಧ ಮಾಡಿದ್ವಪ್ಪ ಅಂತ ಅನಿಸುತ್ತೆ. ಭಾಳ ಬೇಜಾರಾಗುತ್ತೆ. ನಮಗೂ ಬೇಜಾರಾಗುತ್ತಪ್ಪ. ನಾವು ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ. ನಾವೇನು ಅದೇ ಬೇಕಲ್ಲ ಮಾಡಿದ್ವಿ. ಅದು ಹಂಗೆಲ್ಲ ಮಾತಾಡಬಾರ್ದಣ್ಣ. ನಾವೇನು ಅದೇ ಬೇಕಲ್ಲ ಹಂಗೆಲ್ಲ ಮಾಡಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲರೂ ಬಂದಿದ್ರು ನ್ಯಾಯ ಪಂಚಾಯಿತಿ ಮಾಡೋಕ್ಕಂತೇಳಿ. ಆದರೆ ಇವನು ನಮ್ಮನ್ನು ಇಲ್ಲ, ನಾನು ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾರು ಏನೇ ಹೇಳಿದ್ರು ನಾನು ಆಗಲ್ಲ ಅಂತ ಹೇಳ್ತಾವನೆ. ಇದು ಹಿಂಗಾದರೆ ಚೆನ್ನಾಗಿರಲ್ಲ. ಒಂದು ಊರಿನ ಮೇಲೆ ಈ ರೀತಿ ಆಗೈತೆ ಅಂತಂದರೆ ದೊಡ್ಡವರು ಎಲ್ಲ ಬಂದು ಅಷ್ಟಕ್ಕೆ ಬಿಡಲ್ಲ. ಈಗ ಹುಡುಗಿ ನಾವು ಆಗಲ್ಲ ಅಂತೇಳಿ ಹೇಳಿದ ತಕ್ಷಣ ಅಷ್ಟಕ್ಕೆ ಬಿಡಲ್ಲ. ಅದು ಅವರು ಏನೇ ಇದ್ರೂ ಪಾಪ ಬಂದು ಸ್ವಲ್ಪ ನ್ಯಾಯ ಹೇಳ್ತಾರೆ. ದೊಡ್ಡವರು ಅನ್ನೋರು ಇದ್ದಾರೆ ಅಂತಂದರೆ ಊರುಗಳಲ್ಲಿ ನ್ಯಾಯ ಹೇಳ್ತಾರೆ. ಯಾಕಪ್ಪ ಹಿಂಗೆ ಮಾಡ್ತೀಯ ಹಿಂಗೆ ಅಂತ. ಅದಕ್ಕೆ ಇವರು ಎಲ್ಲರೂ ದೊಡ್ಡವರೆಲ್ಲ ಬಂದವ್ರೆ. ಅವ್ನು ದೊಡ್ಡವ್ರ ಮುಂದೂ ನನ್ನ ಮಗ ಆಗಲ್ಲ, ಇಲ್ಲ ಬೇಡ, ನನಗೆ ಮದುವೆ ಇಷ್ಟ ಇಲ್ಲ, ಇನ್ನೂ 2 ವರ್ಷ ಆಗಲ್ಲ ಅಂತ ಹೇಳ್ಬಿಟ್ಟ. ಆದರೆ ಮದುವೆ ಅನ್ನೋದು ಜೀವನ ಪರ್ಯಂತ ಜೀವನ ಮಾಡುವಂಥದ್ದು.
ಅದಕ್ಕೆ ಸ್ವಲ್ಪ ಈ ರೀತಿ ಏನಾದರೂ ಎಡವಟ್ಟಾದ್ರೂ ಅದನ್ನು ನಾವು ಸರಿ ಮಾಡಿಕೊಂಡು ಆಗಬೇಕು, ಹಾಗೆ ಅನುಸರಿಸ್ಕೊಂಡು ಹೋಗಬೇಕು. ಮತ್ತು ಹಿಂಗೆಲ್ಲ ಎಡವಟ್ಟುಗಳಾದಮೇಲೆ ಮತ್ತೆ ಇವರು ಜೀವನದಲ್ಲಿ ಹೇಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ಅನ್ನಿಸ್ತು. ಅದಕ್ಕೆ ಎಲ್ಲರೂ ದೊಡ್ಡವರೆಲ್ಲ ಬಂದು ನ್ಯಾಯ ಪಂಚಾಯಿತಿ ಮಾಡಿ ಅವನು ಆಗಲ್ಲ ಅಂದಿದ್ದಕ್ಕೆ ಸರಿ ಆಯಿತು ಬಿಡು, ದೊಡ್ಡವಳನ್ನೂ ಕೊಡಲ್ಲ ಅಂತೇಳಿ ತೀರ್ಮಾನ ಮಾಡ್ಕೊಂಡವ್ರೆ. ದೊಡ್ಡವಳನ್ನೂ ಕೊಡಲ್ಲ, ಇವಾಗ ಸಂಪೂರ್ಣವಾಗಿ ಮದುವೆ ಕ್ಯಾನ್ಸಲ್ ಆಗೈತೆ. ಈ ರೀತಿ ಆದರೆ ಎಲ್ರಿಗೂ ಬೇಜಾರಾಗುತ್ತೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.